ಬಳ್ಳಾರಿ ಎಸ್ಪಿ ಪವನ್ ಆತ್ಮಹತ್ಯೆ ಯತ್ನ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ನನ್ನ ಮಗ ಆತ್ಮಹತ್ಯೆಗೆ ಪ್ರಯತ್ನಿಸಿಲ್ಲ. ಬಳ್ಳಾರಿ ಎಸ್ಪಿ ಪವನ್ ಆತ್ಮಹತ್ಯೆ ಯತ್ನ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ನನ್ನ ಮಗ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿಲ್ಲ, ಕೇವಲ ಇದೆಲ್ಲವೂ ಕೂಡ ವದಂತಿ. ಎಸ್ಪಿ ಪವನ್ ತಂದೆ ಉದಯ್ ಶಂಕರ್ ನೆಜ್ಜೂರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಪವನ್ ಆತ್ಮಹತ್ಯೆಗೆ ಪ್ರಯತ್ನಿಸಿಲ್ಲ, ವದಂತಿ ಇದು ಅಂತ ಹೇಳಿದ್ದಾರೆ. ಕಾನೂನು ಪಾಲನೆಗೆ ಬದ್ಧನಾಗಿ ಕೆಲಸವನ್ನ ಮಾಡ್ತಿದ್ದಾನೆ. ಗಲಭೆಯ ನಂತರ ನನ್ನ ಪುತ್ರನ ಬಗ್ಗೆ ಸುಳ್ಳು ವದಂತಿಯನ್ನ ಹಬ್ಬಿಸ್ತಾ ಇದ್ದಾರೆ. ಗಲಾಟೆ ಪ್ರಕರಣದಲ್ಲಿ ಪವನ್ ಜವಾಬ್ದಾರಿಯನ್ನ ಮರೆತಿಲ್ಲ. ಪವನ್ ನೆಜ್ಜೂರು ಶಿಸ್ತಿನ ಸಿಪಾಯಿ, ದಕ್ಷ ಅಧಿಕಾರಿ. ಅಧಿಕಾರ ಸ್ವೀಕರಿಸಿದ ಕೆಲ ಹೊತ್ತಲ್ಲೇ ಗಲಭೆ ಅನಿರೀಕ್ಷಿತ. ಆದಾಗ್ಯೂ ಕಾನೂನು ಸುವ್ಯವಸ್ಥೆಯ ಪಾಲನೆಗೆ ಶ್ರಮ ಹಾಕಿದ್ದಾರೆ. ಭದ್ರತೆ ವ್ಯವಸ್ಥೆ ಮಾಡಿ ಅಮಾನತು ಆಗಿದ್ದು ಬೇಸರ. ಆತನಿಗೆ ಸಹಜವಾಗಿ ಬೇಸರ ಮೂಡಿಸಿ ಆಘಾತ ಆಗಿದೆ. ನನ್ನ ಪುತ್ರ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿಲ್ಲ ಅಂತ ಎಸ್ಪಿ ಪವನ್ ತಂದೆ ಉದಯ್ ಶಂಕರ್ ನೆಜ್ಜೂರು ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಬಳ್ಳಾರಿ ಎಸ್ಪಿ ಪವನ್ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಅಂತ ಸದ್ಯಕ್ಕೆ ಸಾಕಷ್ಟು ಸುದ್ದಿ ಕೂಡ ಪ್ರಸಾರವಾಗಿತ್ತು. ಆದರೆ ಈ ಒಂದು ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ನನ್ನ ಮಗ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಲ್ಲ, ಕೇವಲ ಇದು ಒಂದು ಸುಳ್ಳು ಸುದ್ದಿ ಅಷ್ಟೇ ಅಂತ ಎಸ್ಪಿ ಪವನ್ ತಂದೆ ಉದಯ್ ಶಂಕರ್ ನೆಜ್ಜೂರು ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ಪಾಲನೆಗೆ ಬದ್ಧವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಲಭೆಯ ನಂತರ ನನ್ನ ಪುತ್ರನ ಬಗ್ಗೆ ಸುಳ್ಳು ವದಂತಿಯನ್ನ ಹಬ್ಬಿಸ್ತಾ ಇದ್ದಾರೆ. ಗಲಾಟೆ ಪ್ರಕರಣದಲ್ಲಿ ಪವನ್ ಜವಾಬ್ದಾರಿಯನ್ನ ಮರೆತಿಲ್ಲ. ಪವನ್ ನೆಜ್ಜೂರು ಶಿಸ್ತಿನ ಸಿಪಾಯಿ, ಜೊತೆಗೆ ದಕ್ಷ ಅಧಿಕಾರಿಯಾಗಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಕೆಲ ಹೊತ್ತಲೇ ಈ ರೀತಿಯಾಗಿ ಗಲಾಟೆಯಾಗಿದೆ. ಈ ಒಂದು ಗಲಾಟೆ ಅನಿರೀಕ್ಷಿತ ಅಂತ ಸದ್ಯಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಬಳ್ಳಾರಿ ಎಸ್ಪಿ ಪವನ್ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಒಂದು ವಿಚಾರ ಸುಳ್ಳು ಸುದ್ದಿ ಅಂತ ಎಸ್ಪಿ ಪವನ್ ಅವರ ತಂದೆ ಉದಯ್ ಶಂಕರ್ ನೆಜ್ಜೂರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ರು ಅಂತ ಕೂಡ ಹೇಳಲಾಗಿತ್ತು. ಯಾಕೆಂತಂದ್ರೆ ಒಂದು ಬಳ್ಳಾರಿಯಲ್ಲಿ ಏನು ಗಲಭೆ ಆಯಿತು, ಸಂಘರ್ಷ ಆಯಿತು, ಈ ಒಂದು ಸಂಘರ್ಷದಲ್ಲಿ ಪೊಲೀಸರು ಏನು ಮಾಡ್ತಾ ಇದ್ರು ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇತ್ತು. ಹಾಗಾಗಿ ಈ ಒಂದು ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಪವನ್ ಅವ್ರನ್ನ ಅಮಾನತು ಕೂಡ ಮಾಡಲಾಗಿತ್ತು. ಹಾಗಾಗಿ ಇದರಿಂದ ಮನನೊಂದು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು. ಆದರೆ ಈಗ ಸದ್ಯಕ್ಕೆ ಇದರಿಂದ ಮನನೊಂದಿದ್ದಾರೆ ನಿಜ, ಆದರೆ ಯಾವುದೇ ರೀತಿಯ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿಲ್ಲ, ಕೇವಲ ಇದು ಒಂದು ಸುಳ್ಳು ವದಂತಿ ಅಂತ ಎಸ್ಪಿ ಪವನ್ ತಂದೆ ಉದಯ್ ಶಂಕರ್ ನೆಜ್ಜೂರು ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಒಂದು ಕೇವಲ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆಯಿತು. ಈ ಒಂದು ಗಲಾಟೆಯಿಂದ ಅಮಾಯಕನ ಜೀವ ಹೋಗಿದೆ, ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹೋಗಿದೆ. ಒಂದು ಪಕ್ಷೀಯ ಒಂದು ಬಲವರ್ಧನೆ ಆಗಬೇಕು, ಸ್ಟ್ರಾಂಗ್ ಆಗಬೇಕು ಅಂತಂದರೆ ಬಹಳ ಮುಖ್ಯವಾದಂಥವರು ಕಾರ್ಯಕರ್ತರು. ಆದರೆ ಆ ಒಂದು ಕಾರ್ಯಕರ್ತ, ಅಮಾಯಕ ಕಾರ್ಯಕರ್ತನ ಜೀವ ಹೋಯಿತು. ಈ ಒಂದು ಜೀವಕ್ಕೆ ಯಾರು ಹೊಣೆ ಆಗ್ತಾರೆ? ಹಾಗಾಗಿ ಎಸ್ಪಿ ಪವನ್ ಅವರ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಅಂತ ಅವರನ್ನು ಅಮಾನತು ಮಾಡಲಾಗಿತ್ತು. ಅವರ ಆತ್ಮಹತ್ಯೆಗೆ ಯತ್ನವನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು. ಆದರೆ ಸದ್ಯಕ್ಕೆ ಇದು ಸುಳ್ಳು ಸುದ್ದಿ ಅಂತ ಹೇಳಲಾಗಿದೆ.